ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರತಿ ಜೀವಿಯ ಹುಟ್ಟು ವಿಶೇಷವಾಗಿರುತ್ತದೆ. ಹಾಗಂತ ಯಾರು ಅರ್ಜಿ ಹಾಕಿಕೊಂಡು ಇಂಥದ್ದೇ ಪ್ರಾಣಿಯಾಗಿ, ಪಕ್ಷಿಯಾಗಿ ಅಥವಾ ಮನುಷ್ಯರಾಗಿ ಹುಟ್ಟೋದಿಲ್ಲ. ಅಲ್ಲದೆ ಇದೇ ದೇಶ, ಇದೇ ಪ್ರಾಂತ್ಯದಲ್ಲಿ ಜನಿಸಬೇಕು ಅಂದುಕೊಂಡಿರೋದಿಲ್ಲ. ಎಲ್ಲವೂ ಆಕಸ್ಮಿಕವಾಗಿ ನಡೆಯುತ್ತದೆ ಅಂದುಕೊಳ್ಳುತ್ತೇವೆ. ಹೀಗಿದ್ದರೂ ಭವಿಷ್ಯ, ಕಾಲನಿರ್ಣಯ, ಪೂರ್ವಜನ್ಮದ ಕರ್ಮಫಲ ಮುಂತಾದವುಗಳನ್ನು ನಂಬಿಯೇ ನಂಬುತ್ತೇವೆ. ಕೆಲವೊಂದು ವಿಚಾರದಲ್ಲಿ ಅತಿಯಾದ ವಿಮರ್ಶೆ, ತಾಕಲಾಟ ಒಳ್ಳೆಯದಲ್ಲ. ಕೆಲವರು ಭವಿಷ್ಯವಾಣಿ, ಸಂಖ್ಯಾಶಾಸ್ತ್ರ ನಂಬದೇ ಇರಬಹುದು, ಅದು ಅವರಿಗೆ ಬಿಟ್ಟಿದ್ದು. ಆದರೂ ಹುಟ್ಟುವ ದಿನಾಂಕ, ತಿಂಗಳು, ಸ್ಥಳ ಅವರ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರ. ಅರೆ, ಅಷ್ಟಕ್ಕೂ ಇದೆಲ್ಲ ಏನಕ್ಕೆ ಹೇಳ್ತಿದ್ದಾರೆ ಅಂದ್ಕೊಳ್ಬೇಡಿ. ಇವತ್ತು ನಾವು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯವೊಂದನ್ನು ಹೇಳುತ್ತಿದ್ದೇವೆ. ಜಸ್ಟ್ ನೀವು ಯಾವ ತಿಂಗಳಿನಲ್ಲಿ ಜನಿಸಿದ್ದೀರಿ ಅನ್ನೋದನ್ನು ಹೇಳಿ ನಾವು ನಿಮ್ಮ ಪರ್ಸನಾಲಿಟಿ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ಕೇಳಿ ನೀವು ನಮ್ಮನ್ನು ಮೂರ್ಖ ಅಂದರೂ ಪರವಾಗಿಲ್ಲ, ಆದರೂ ಈ ಎಪಿಸೋಡನ್ನು ಖಂಡಿತ ಬಿಡದೆ ನೋಡಿ. ಸ್ನೇಹಿತರೆ, ನಮ್ಮ ವ್ಯಕ್ತಿತ್ವ ಅನ್ನೋದು ನಮ್ಮ ಸುತ್ತಮುತ್ತಲ ಪರಿಸರ, ಹವಾಗುಣ, ವಾಸ್ತು ಇವುಗಳ ಮೇಲೆ ನಿರ್ಧರಿತವಾಗಿರುತ್ತದೆ. ನಿಮ್ಗೆ ಅಚ್ಚರಿ ಅನಿಸಬಹುದು, ನೀವು ಹುಟ್ಟಿದ ಸಮಯದಲ್ಲಿ, ಹುಟ್ಟಿದ ಜಾಗದಲ್ಲಿ ಉಷ್ಣಾಂಶ ಹೇಗಿತ್ತು, ಇದೆಲ್ಲವೂ ನಿಮ್ಮ ಗುಣಲಕ್ಷಣಗಳ ಮೇಲೆ ಪ್ರಭಾವ ಬೀರುತ್ತದೆಯಂತೆ. ಈ ಅಂಶಗಳ ಮೇಲೆಯೇ ನೀವು ಮುಂದೆ ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗ್ತೀರೋ, ಸಾಧನ ಶೂರರಾಗ್ತೀರೋ ಅನ್ನೋದು ನಿರ್ಧಾರವಾಗುತ್ತಂತೆ. ನೀವು ಹುಟ್ಟಿದ ವೇಳೆಯಲ್ಲಿ ತಾಪಮಾನ ಅಧಿಕವಾಗಿದ್ದರೆ ನೀವು ಜಗಳಗಂಟರಾಗಬಹುದು, ಇಲ್ಲವೇ ಮುಂಗೋಪಿಗಳಾಗಬಹುದು. ಇನ್ನು ನೀವು ಭೂಮಿಗೆ ಕಾಲಿಟ್ಟ ವೇಳೆ ತಂಪಾದ ವಾತಾವರಣವಿದ್ದರೆ ನೀವು ಅತ್ಯಂತ ಸಂಯಮ ಹೊಂದಿರುವ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕೂಲ್ ಪರ್ಸನಾಲಿಟಿ ಹೊಂದಲಿದ್ದೀರಿ ಅಂತ ಅರ್ಥ. ಇಷ್ಟೇ ಅಲ್ಲದೆ ನೀವು ಬೆಳವಣಿಗೆ ಹಂತದಲ್ಲಿ ಮಣ್ಣಲ್ಲಿ ಆಡಿದ್ದು, ಬಿಸಿಲಲ್ಲಿ ಓಡಾಡಿದ್ದು ಸಹ. ನೀವು ಭವಿಷ್ಯದಲ್ಲಿ ಏನಾಗ್ತೀರಿ, ನಿಮ್ಮ ಕರಿಯರ್ ಹೇಗಿರುತ್ತೆ, ನೀವು ಬದುಕಿನಲ್ಲಿ ಸಂತೋಷಿಗಳಾಗುತ್ತೀರೋ ಅಥವಾ ದುಃಖಿಗಳಾಗಿ ಜೀವನ ದೂಡುತ್ತೀರೋ ಅನ್ನೋದನ್ನ ಹೇಳುತ್ತದೆಯಂತೆ. ಒಟ್ನಲ್ಲಿ ಈ ವಿಷಯ ಕೊಂಚ ಅತಿರಂಜಿತ ಅನಿಸಿದ್ರೂ ಈ ಎಪಿಸೋಡ್ನಲ್ಲಿ ಹೇಳುವ ವಿಚಾರಗಳು ಖಂಡಿತ ನಿಮಗೆ ಅಚ್ಚರಿಯ ಜೊತೆಗೆ ಮಜಾ ನೀಡುತ್ತವೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನ ಪ್ರಾರಂಭಿಸೋಣ. ಸ್ನೇಹಿತರೆ, ನೀವು ಮಾರ್ಷಮ್ಯಾಲೋ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೇಳಿರ್ತೀರಿ. ಅಂದರೆ ಇದೊಂದು ರೀತಿ ಮನುಷ್ಯರ ಮಾನಸಿಕತೆಯನ್ನು ಅಳೆಯುವ ಪ್ರಯೋಗ. ಅಂದಹಾಗೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದ ಮನಃಶಾಸ್ತ್ರದ ಪ್ರಾಧ್ಯಾಪಕರೊಬ್ಬರು ಮಕ್ಕಳ ಮೇಲೆ ಈ ಕುರಿತು ಪ್ರಯೋಗ ಮಾಡಿದ್ದರು. ಪ್ರೊಫೆಸರ್ ಹಲವಾರು ಮಕ್ಕಳನ್ನ ಒಂದು ರೂಮಿನಲ್ಲಿ ಕೂಡಿ ಹಾಕಿ ಪ್ರತಿಯೊಂದು ಮಗುವಿಗೂ ಪ್ರತ್ಯೇಕವಾದ ಟೇಬಲ್ ನೀಡಿ ಕುಳಿತುಕೊಳ್ಳುವಂತೆ ಹೇಳಿದ್ದರು. ಪ್ರತಿಯೊಂದು ಮಗುವಿನ ಟೇಬಲ್ ಮೇಲೆ ಸಿಹಿಯಾದ ತಿನಿಸು ಅಥವಾ ಚಾಕ್ಲೇಟ್ ಒಂದನ್ನು ಇಟ್ಟಿದ್ದರು. ಯಾರು ಈ ಸಿಹಿಯನ್ನ 15 ನಿಮಿಷಗಳವರೆಗೆ ತಿನ್ನೋದಿಲ್ಲವೋ ಅವರಿಗೆ ಬಹುಮಾನದ ರೂಪದಲ್ಲಿ 2 ಚಾಕ್ಲೇಟ್ ನೀಡೋದಾಗಿ ಹೇಳಿದ್ದರು. ಹೀಗೆ ಹೇಳಿ ಬಾಗಿಲು ಹಾಕಿಕೊಂಡು ಹೊರಬಂದರು. 15 ನಿಮಿಷಗಳ ತರುವಾಯ ಮಕ್ಕಳ ಕೊಠಡಿಯೊಳಗೆ ಹೋದ್ರೆ ಅರ್ಧಕ್ಕರ್ಧ ಮಕ್ಕಳು ಆಗಲೇ ಆ ಸಿಹಿಯನ್ನ ತಿಂದು ಮುಗಿಸಿದ್ದವು. ಇನ್ನು ಕೆಲವು ಮಕ್ಕಳು ಸಿಹಿಯನ್ನ ತಿನ್ನದೆ ಹಾಗೆ ಕುಳಿತುಕೊಂಡಿದ್ದವು. ಆದರೆ ಹೀಗೆ ಸಿಹಿಯನ್ನ ತಿನ್ನದೇ ಇದ್ದ ಮಕ್ಕಳ ಸಂಖ್ಯೆ ತೀರಾ ಕಡಿಮೆಯಾಗಿತ್ತು. ಹಲವು ಮಕ್ಕಳಂತೂ 15 ನಿಮಿಷಗಳವರೆಗೆ ಕಾಯುವ ಗೋಜಿಗೆ ಹೋಗದೆ ಆಗ್ಲೇ ಚಾಕ್ಲೇಟ್ ಅನ್ನ ತಿಂದು ಮುಗಿಸಿದ್ದವು. ಈ ಘಟನೆ ಬಳಿಕ ಸರಿಸುಮಾರು 20 ವರ್ಷಗಳವರೆಗೆ ಅಷ್ಟೂ ಮಕ್ಕಳನ್ನ ತೀವ್ರ ನಿಗಾ ಇಟ್ಟು ಗಮನಿಸಲಾಯಿತು. ಇದರ ಫಲಿತಾಂಶ ಕೇಳಿದರೆ ಖುದ್ದು ನೀವು ಸಹ ಆಶ್ಚರ್ಯಕ್ಕೆ ಒಳಗಾಗುತ್ತೀರಿ. ಹಾಗಿತ್ತು ಆ ಅಧ್ಯಯನದ ರಿಸಲ್ಟ್. ಈ ಸಿಹಿ ತಿನ್ನುವ ಸ್ಪರ್ಧೆಯಲ್ಲಿ ಲೇಟ್ ಆಗಿ ಚಾಕ್ಲೇಟ್ ತಿಂದ ಮಕ್ಕಳಿಗಿಂತ 15 ನಿಮಿಷವೂ ಕಾಯದೆ ಅರ್ಜೆಂಟ್ ಆಗಿ ಮಿಠಾಯಿ ತಿಂದ ಮಕ್ಕಳು ತೀರಾ ಸಾಮಾನ್ಯ ಬದುಕು ಸಾಗಿಸುತ್ತಿದ್ದವು. ಆದರೆ ಮಿಠಾಯಿಯನ್ನ ತಿನ್ನದೆ ಬಹುಮಾನಕ್ಕಾಗಿ ಕಾದು ಕುಳಿತಿದ್ದ ಮಕ್ಕಳ ಲೈಫ್ ಅತ್ಯಂತ ಶಿಸ್ತುಬದ್ಧವಾಗಿತ್ತು. ಮೊದಲಿನ ಮಕ್ಕಳಿಗೆ ಹೋಲಿಸಿದರೆ ಇವರು ಒಳ್ಳೆಯ ಜಾಬ್ ಗಿಟ್ಟಿಸಿಕೊಂಡಿದ್ದರು. ಆರ್ಥಿಕವಾಗಿಯೂ ಆರೋಗ್ಯದ ವಿಚಾರದಲ್ಲೂ ಅತ್ಯಂತ ಶಿಸ್ತಿನ ಬದುಕು ಕಟ್ಟಿಕೊಂಡಿದ್ದರು. ಅವರ ಮಾನಸಿಕ ಸ್ಥಿತಿಯು ಅತ್ಯಂತ ಆರೋಗ್ಯಕರವಾಗಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಅತ್ಯಂತ ಖುಷಿಯನ್ನ ಅನುಭವಿಸುತ್ತಿದ್ದರು. ಈ ಪ್ರಯೋಗದಿಂದ ಸಾಬೀತಾಗುವ ವಿಷಯ ಅಂದ್ರೆ ನಮ್ಮ ಬಾಲ್ಯ, ನಮ್ಮ ಕಳೆದು ಹೋದ ಸಮಯ ನಮ್ಮ ಭವಿಷ್ಯದ ಮೇಲೆ ವ್ಯಾಪಕ ಹಾಗೂ ನಿರ್ಣಾಯಕ ಪರಿಣಾಮ ಬೀರಿರೋದು ತಿಳಿಯುತ್ತದೆ. ಬಾಲ್ಯದಲ್ಲಿ ನಾವು ಅನುಭವಿಸಿರುವ ಪರಿಸ್ಥಿತಿ, ಸಂಘರ್ಷಗಳು ನಮ್ಮ ಜೀವನದ ಮೇಲೆ
ನಮ್ಮ ಗುಣಲಕ್ಷಣಗಳ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತವೆ. ಉದಾಹರಣೆಗೆ ಹೇಳೋದಾದರೆ, ಕೆಲವರಿಗೆ ಶಾಲೆ ಶಿಕ್ಷಕರ ಹೆಸರು ಎತ್ತಿದ್ರೆ ಸಾಕು ಮೈಯೆಲ್ಲ ಉರಿದಂತಾಗಿ ಕೋಪ ನೆತ್ತಿಗೇರುತ್ತದೆ. ಇನ್ನು ಕೆಲವರು ತಮ್ಮ ಶಾಲೆ ಶಿಕ್ಷಕರ ಹೆಸರು ಕೇಳಿದೊಡನೆಯೇ ಪ್ರಫುಲ್ಲಿತರಾಗಿ ಸಂತಸದಿಂದ ನಲಿದಾಡ್ತಾರೆ. ಇದರ ಹಿಂದಿನ ಕಾರಣ ಇಷ್ಟೇ. ಶಾಲೆಗಳಲ್ಲಿ ಕೆಟ್ಟ ಅನುಭವ ಹೊಂದಿದವರಿಗೆ, ಶಿಕ್ಷಕರಿಂದ ಸದಾ ಪೆಟ್ಟು ತಿಂದವರಿಗೆ ಶಾಲೆ ಶಿಕ್ಷಕರ ಬಗ್ಗೆ ಬೇಸರ ಮೂಡಬಹುದು, ಒಂದಿಷ್ಟು ತಿರಸ್ಕಾರ ಹುಟ್ಟಿರಬಹುದು. ಆದರೆ ಅದೇ ಶಿಕ್ಷಕರಿಂದ ಸಮಾಧಾನದಿಂದ ಉತ್ತರ ಪಡೆದುಕೊಂಡವರು, ಸಾಬಾಷ್ ಗಿರಿ ಪಡೆದುಕೊಂಡವರು ಶಿಕ್ಷಕರೆಂದರೆ ಹಿರಿ ಹಿಗ್ಗುತ್ತಾರೆ. ಕಾರಣ, ಈ ತರಹದ ವ್ಯಕ್ತಿಗಳು ಗುರುಗಳೊಂದಿಗೆ, ಶಾಲಾ ಪರಿಸರದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುತ್ತಾರೆ. ಹೀಗಾಗಿಯೇ ಪ್ರತಿ ವ್ಯಕ್ತಿಯ ಜೀವನದ ಮೇಲೆ ಬೆಳೆದು ಬಂದ ಪರಿಸರ, ಸುತ್ತಮುತ್ತಲಿನ ವ್ಯಕ್ತಿಗಳು ಅಪಾರವಾಗಿ ಪ್ರಭಾವ ಬೀರಿರುತ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಾವು ಹುಟ್ಟಿದ ಸಮಯ, ತಿಂಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರತ್ಯಕ್ಷವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಪ್ರಭಾವ ಹೊಂದಿರುತ್ತವೆ. ಖುದ್ದು ವಿಜ್ಞಾನ ಕೂಡ ಈ ವಿಚಾರವನ್ನ ಅಲ್ಲಗಳೆಯೋದಿಲ್ಲ. ಅದರಲ್ಲೂ ಮೇಲೆ ಹೇಳಿದಂತೆ ಮನಃಶಾಸ್ತ್ರ ಈ ವಿಚಾರವನ್ನ ಬಹಳ ಒತ್ತಿ ಹೇಳುತ್ತದೆ. ಜನ್ಮಮಾಸ ವ್ಯಕ್ತಿತ್ವದೊಂದಿಗೆ ನೇರ ಸಂಬಂಧ ಹೊಂದಿರುತ್ತದೆ. ಅಂದರೆ ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಿ ಅನ್ನೋದರ ಮೇಲೆ ನಿಮ್ಮ ಪರ್ಸನಾಲಿಟಿ ಹೇಗಿರುತ್ತೆ ಅನ್ನೋದನ್ನ ಹೇಳಬಹುದು. ಈಗ ಈ ವಿಚಾರವಾಗಿ ಒಂದು ಎಕ್ಸಸೈಸ್ ಮಾಡೋಣ. ನೀವು ಪೆನ್ನು ಪೇಪರ್ ತೆಗೆದುಕೊಂಡು ನಾವು ಕೇಳುವ ಪ್ರತಿ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ನೀಡಿ. ನಾವು ಹೇಳುವ ಅಂಕಿ ಸಂಖ್ಯೆಗಳಲ್ಲಿ ನಿಮಗೆ ಅನ್ವಯವಾಗುವ ನಂಬರ್ಗಳನ್ನ ಟಿಪ್ಪಣಿ ಮಾಡಿಕೊಳ್ಳಿ. ಅಂತ್ಯದಲ್ಲಿ ಅವುಗಳನ್ನೆಲ್ಲ ಸಂಕಲನ ಮಾಡಿ ನೋಡಿ. ಬರುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವದ ಅಂಶಗಳಿರುತ್ತವೆ, ಚೆಕ್ ಮಾಡಿಕೊಳ್ಳಿ. ಪ್ರತಿ ಪ್ರಶ್ನೆಗೂ ಪ್ರಾಮಾಣಿಕ ಉತ್ತರ ನೀಡಿ. ಬನ್ನಿ ಹಾಗಾದರೆ ಈ ಪ್ರಶ್ನೋತ್ತರ ಪ್ರಯೋಗ ಶುರು ಮಾಡೋಣ. ಮೊದಲ ಪ್ರಶ್ನೆ ಹೇಗಿದೆ? ನಿಮಗೆ ಯಾವ ಋತುವಿನ ವಾತಾವರಣ ಅತಿ ಹೆಚ್ಚು ಇಷ್ಟವಾಗುತ್ತದೆ? ಅಂದರೆ ನೀವು ಇಷ್ಟಪಡುವ ಕಾಲ ಯಾವುದು? ಆಯ್ಕೆಗಳು: 1 ಬೇಸಿಗೆ ಕಾಲ, 2 ವಸಂತ ಕಾಲ, 3 ಚಳಿಗಾಲ, 4 ಮಳೆಗಾಲ. ಈ 4 ಆಯ್ಕೆಗಳಲ್ಲಿ ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನ ಟಿಕ್ ಮಾಡಿಕೊಳ್ಳಿ. ಹಾಗೆ ನಾವು ಹೇಳುವ ಅಂಕಿಯನ್ನ ಟಿಪ್ಪಣಿ ಮಾಡಿಕೊಳ್ಳಿ. ನಿಮಗೆ ಬೇಸಿಗೆ ಕಾಲ ಇಷ್ಟವಾದರೆ ಅದರ ಮುಂದೆ 20 ಪಾಯಿಂಟ್ ಬರೆದುಕೊಳ್ಳಿ. ಹಾಗೆ ನಿಮ್ಮ ಆಯ್ಕೆ ವಸಂತ ಕಾಲವಾಗಿದ್ದರೆ 30 ಪಾಯಿಂಟ್ ನಮೂದಿಸಿ. ಇನ್ನು ನಿಮ್ಮ ಆಯ್ಕೆ ಚಳಿಗಾಲವಾಗಿದ್ದರೆ ನಿಮ್ಮ ಸ್ಕೋರ್ 40 ಪಾಯಿಂಟ್ ಆ್ಯಡ್ ಮಾಡಿಕೊಳ್ಳಿ. ಹಾಗೆ ಅಂತಿಮವಾಗಿ ನಿಮ್ಮ ಆಯ್ಕೆ ಮಳೆಗಾಲ ಆಗಿದ್ದರೆ ಕೇವಲ 10 ಪಾಯಿಂಟ್ ನಮೂದಿಸಿಕೊಳ್ಳಿ. ನಿಮ್ಮ ಉತ್ತರಕ್ಕೆ ತಕ್ಕಂತೆ ನಂಬರ್ ಹಾಗೂ ಪಾಯಿಂಟ್ ಟಿಪ್ಪಣಿ ಮಾಡಿಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಹೇಗಿದೆ? ನಿಮ್ಮ ಜನನ ತಿಂಗಳು ಯಾವುದು? ಅಂದರೆ ನೀವು ಹುಟ್ಟಿದ ಮಾಸ ಯಾವುದು? ಆಯ್ಕೆಗಳು: ನಂಬರ್ 1 ಜನವರಿಯಿಂದ ಮಾರ್ಚ್, ನಂಬರ್ 2 ಏಪ್ರಿಲ್ನಿಂದ ಜೂನ್, ನಂಬರ್ 3 ಜುಲೈನಿಂದ ಸೆಪ್ಟೆಂಬರ್, ನಂಬರ್ 4 ಅಕ್ಟೋಬರ್ನಿಂದ ಡಿಸೆಂಬರ್. ಈ 4 ಆಯ್ಕೆಗಳಲ್ಲಿ ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನ ಸರಿಯಾಗಿ ಟಿಕ್ ಮಾಡಿಕೊಳ್ಳಿ. ನಿಮ್ಮ ಆಯ್ಕೆ ಜನವರಿಯಿಂದ ಮಾರ್ಚ್ ಆಗಿದ್ದರೆ 40 ಪಾಯಿಂಟ್ ಬರೆದುಕೊಳ್ಳಿ. ನಿಮ್ಮ ಆಯ್ಕೆ ಏಪ್ರಿಲ್ ಟು ಜೂನ್ ಆಗಿದ್ದರೆ 30 ಪಾಯಿಂಟ್ ಆ್ಯಡ್ ಮಾಡಿಕೊಳ್ಳಿ. ಇನ್ನು ನಿಮ್ಮ ಆಯ್ಕೆ ಜುಲೈನಿಂದ ಸೆಪ್ಟೆಂಬರ್ ಆಗಿದ್ದರೆ 30 ಪಾಯಿಂಟ್. ಹಾಗೆ ನೀವು ಅಕ್ಟೋಬರ್ನಿಂದ ಡಿಸೆಂಬರ್ ಒಳಗೆ ಜನಿಸಿದ್ರೆ 10 ಪಾಯಿಂಟ್ ಬರೆದುಕೊಳ್ಳಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ, ನಿಮ್ಮ ಜನ್ಮ ಸಮಯಕ್ಕೆ ಸಂಬಂಧಿಸಿದಂತೆ ನೀವು ಹುಟ್ಟಿದ ಸಮಯ ಯಾವುದು? ಆಯ್ಕೆಗಳು: ನಂಬರ್ 1 ರಾತ್ರಿ 12ರಿಂದ ಬೆಳಗ್ಗೆ 7 ಗಂಟೆಯವರೆಗೆ, ನಂಬರ್ 2 ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ, ನಂಬರ್ 3 ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ, ನಂಬರ್ 4 ರಾತ್ರಿ 9 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ. ಒಂದು ವೇಳೆ ನಿಮ್ಮ ಜನನ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 7 ಗಂಟೆಯ ಒಳಗೆ ಇದ್ರೆ 40 ಪಾಯಿಂಟ್ ಬರೆದುಕೊಳ್ಳಿ. ನೀವು ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ಒಳಗೆ ಇದ್ರೆ 20 ಪಾಯಿಂಟ್ ನಮೂದು ಮಾಡಿಕೊಳ್ಳಿ. ಇನ್ನು ನೀವು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆಯ ಒಳಗಡೆ ಹುಟ್ಟಿದ್ರೆ ನಿಮ್ಮ ಪಾಯಿಂಟ್ 10 ಆಗಿರುತ್ತದೆ. ಇನ್ನು ಅಂತಿಮವಾಗಿ ನೀವೇನಾದರೂ ರಾತ್ರಿ 9 ಗಂಟೆಯಿಂದ ರಾತ್ರಿ 12 ಗಂಟೆ ಒಳಗೆ ಹುಟ್ಟಿದ್ರೆ ನಿಮ್ಮ ಸ್ಕೋರ್ 30 ಆಗಿರುತ್ತದೆ. ಇನ್ನು ಇದಾದ ನಂತರ ನಾವೀಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕ್ವಶನ್ ನಂಬರ್ 4, ನೀವು ಹುಟ್ಟಿದ ದಿನ ಯಾವುದು? ಅಂದ್ರೆ ನಿಮ್ಮ ಹುಟ್ಟಿದ ತಾರೀಕು ಯಾವುದು? ಆಯ್ಕೆಗಳು: ನಂಬರ್ 1 1ರಿಂದ 8ನೇ ತಾರೀಕಿನ ಒಳಗೆ, ನಂಬರ್ 2 9ರಿಂದ 17ನೇ ತಾರೀಕಿನವರೆಗೆ, ನಂಬರ್ 3 18ರಿಂದ 25ನೇ ತಾರೀಕಿನವರೆಗೆ, ನಂಬರ್ 4 26ರಿಂದ 31ನೇ ತಾರೀಕಿನವರೆಗೆ. ಈಗ ನಿಮ್ಮ ಆಯ್ಕೆ 1 ಆಗಿದ್ದರೆ 10 ಪಾಯಿಂಟ್ ಆ್ಯಡ್ ಮಾಡಿಕೊಳ್ಳಿ. ಹಾಗೆ ಎರಡನೇ ಆಯ್ಕೆ ಆಗಿದ್ದರೆ 40 ಪಾಯಿಂಟ್ಗಳನ್ನು ಬರೆದುಕೊಳ್ಳಿ. ಇನ್ನು ಮೂರನೇ ಆಯ್ಕೆ ಆಗಿದ್ದರೆ 30 ಪಾಯಿಂಟ್ಗಳನ್ನು ಬರೆದುಕೊಳ್ಳಿ.
4ನೆಯ ಆಯ್ಕೆಯಾಗಿದ್ದರೆ 20 ಪಾಯಿಂಟ್ಗಳನ್ನು ನಮೂದಿಸಿಕೊಳ್ಳಿ. ನಮ್ಮ ಮುಂದಿನ ಪ್ರಶ್ನೆ, ನೀವು ಅತಿ ಹೆಚ್ಚು ಇಷ್ಟಪಡುವ ಪ್ರಾಣಿ ಯಾವುದು? ನಂಬರ್ 1 ಕರಡಿ, ನಂಬರ್ 2 ಹಸು, ನಂಬರ್ 3 ಡಾಲ್ಫಿನ್, ನಂಬರ್ 4 ನಾಯಿ. ಕರಡಿಯನ್ನ ಇಷ್ಟಪಡುವವರು 10 ಪಾಯಿಂಟ್ ಬರೆದುಕೊಳ್ಳಿ. ಹಸುವನ್ನ ಇಷ್ಟಪಡುವವರು 40 ಅಂಕಗಳನ್ನು ಬರೆದುಕೊಳ್ಳಿ. ಹಾಗೆ ಡಾಲ್ಫಿನ್ ಅಥವಾ ಮೀನು ಇಷ್ಟಪಡುವವರು 20 ಪಾಯಿಂಟ್, ಇನ್ನು ನಾಯಿಯನ್ನ ಇಷ್ಟಪಡುವವರು 30 ಅಂಕಗಳು. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ನಿಮಗೆ 4 ಆಯ್ಕೆಗಳನ್ನು ಕೊಡುತ್ತಾರೆ ಅಂದರೆ ನೀವು ಹೇಗೆ ಇರಲು ಬಯಸುತ್ತೀರಿ ಅಥವಾ ಏನಾಗಲು ಬಯಸುತ್ತೀರಿ? ಆಯ್ಕೆಗಳು: ನಂಬರ್ 1 ಮನೆಯಲ್ಲಿದ್ದು ಕೆಲಸ ಮಾಡೋದು ಅಂದರೆ ವರ್ಕ್ ಫ್ರಮ್ ಹೋಮ್, ನಂಬರ್ 2 ಕ್ರಿಯೇಟಿವ್ ಇರುವ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸೋದು, ನಂಬರ್ 3 ಆಶಾವಾದಿ ವ್ಯಕ್ತಿಯಾಗಿ ಹೊಸತನ್ನ ಹುಡುಕುವ ವ್ಯಕ್ತಿಯಾಗಿ ಇರೋದು, ನಂಬರ್ 4 ಬೇಜವಾಬ್ದಾರಿ ಮನುಷ್ಯನಾಗಿ ಆಲಸ್ಯ ಹೊಂದಿದ ವ್ಯಕ್ತಿಯಾಗಿ ಇರೋದು. ಈ 4 ಆಯ್ಕೆಗಳಲ್ಲಿ ನಿಮ್ಮ ಆಯ್ಕೆ ಮೊದಲನೇದಾಗಿದ್ದರೆ 40 ಪಾಯಿಂಟ್, ಹಾಗೆ 2ನೇ ಆಯ್ಕೆ ಮಾಡಿಕೊಂಡಿದ್ದರೆ 20 ಪಾಯಿಂಟ್ಗಳನ್ನು ಬರೆದಿಟ್ಟುಕೊಳ್ಳಿ. ಹಾಗೆ 3ನೇ ಆಯ್ಕೆಯನ್ನ ತೆಗೆದುಕೊಂಡಿದ್ದರೆ 30 ಅಂಕಗಳನ್ನು ಬರೆದುಕೊಳ್ಳಿ. ಇನ್ನು ಕೊನೆಯದಾಗಿ ನಿಮ್ಮ ಆಯ್ಕೆ 4ನೇ ಅಂಶವಾದರೆ 10 ಪಾಯಿಂಟ್ಗಳನ್ನು ಬರೆದಿಟ್ಟುಕೊಳ್ಳಿ. ಇನ್ನು ನಮ್ಮ ಪರೀಕ್ಷೆಯ ಕೊನೆಯ ಪ್ರಶ್ನೆಯನ್ನ ನೋಡೋಣ. ನೀವು ಇಷ್ಟಪಡುವ ಅಚ್ಚುಮೆಚ್ಚಿನ ಬಣ್ಣ ಯಾವುದು? ಆಯ್ಕೆಗಳು: ನಂಬರ್ 1 ಹಳದಿ ಹಾಗೂ ಕೇಸರಿ, 2 ಹಸಿರು ಹಾಗೂ ನೀಲಿ, 3 ಕೆಂಪು ಹಾಗೂ ಗುಲಾಬಿ, 4 ಬಿಳಿ ಹಾಗೂ ಕಪ್ಪು. ನೀವು ಹಳದಿ ಅಥವಾ ಕೇಸರಿ ಬಣ್ಣ ಇಷ್ಟಪಡುವವರಾಗಿದ್ದರೆ 10 ಪಾಯಿಂಟ್ ಬರೆದುಕೊಳ್ಳಿ. ಹಸಿರು ಅಥವಾ ನೀಲಿ ಬಣ್ಣ ಇಷ್ಟಪಡುವವರಾಗಿದ್ದರೆ 20 ಅಂಕ ಆ್ಯಡ್ ಮಾಡಿಕೊಳ್ಳಿ. ಇನ್ನು ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ 30 ಪಾಯಿಂಟ್. ಕೊನೆಯದಾಗಿ ನಿಮ್ಮ ಆಯ್ಕೆ ಬಿಳಿ ಅಥವಾ ಕಪ್ಪು ಬಣ್ಣವಾಗಿದ್ದರೆ ಪೂರ್ತಿ 40 ಅಂಕಗಳನ್ನು ನಮೂದಿಸಿಕೊಳ್ಳಿ. ಈಗ ಈ ಮೇಲಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ನಿಮ್ಮ ಅಂಕಗಳನ್ನು ಕೂಡಿಸಿ ಒಂದು ಮೊತ್ತವನ್ನು ಬರೆದುಕೊಳ್ಳಿ. ಈಗ ಈ ಒಟ್ಟು ಅಂಕಗಳ ಆಧಾರದ ಮೇಲೆ ಫಲಿತಾಂಶವನ್ನು ನೋಡೋಣ. ಸ್ನೇಹಿತರೆ, ನಿಮ್ಮ ಒಟ್ಟು ಅಂಕವೇನಾದರೂ 70ರಿಂದ 110ರ ಒಳಗೆ ಇದ್ದರೆ ನೀವು ಬಹಳ ಮೂಡಿ ಅಥವಾ ಇನ್ನೊಬ್ಬರನ್ನ ಬಹಳ ರೇಗಿಸುವ, ಕೆರಳಿಸುವ ಸ್ವಭಾವ ಹೊಂದಿರುವ ವ್ಯಕ್ತಿಯಾಗಿದ್ದೀರಿ ಅಂತ ಅರ್ಥ. ಜೊತೆಗೆ ನೀವು ಪ್ರಾಮಾಣಿಕರೂ ಆಗಿರುತ್ತೀರಿ. ಗೆಳೆತನಕ್ಕಾಗಿ ಎಂತಹ ರಿಸ್ಕ್ ತೆಗೆದುಕೊಳ್ಳಲು ಸಹ ಇವರು ಹಿಂಜರಿಯೋದಿಲ್ಲ. ಆದರೆ ಕೋಪವೆನ್ನುವುದು ಮೂಗಿನ ಮೇಲೆಯೇ ಇರುತ್ತದೆ. ಇನ್ನು ನಿಮ್ಮ ಒಟ್ಟು ಅಂಕವೇನಾದರೂ 120ರಿಂದ 150 ಆಗಿದ್ದರೆ ನೀವು ಸ್ವಭಾವತಃ ಬಹಳ ಎನರ್ಜೆಟಿಕ್ ವ್ಯಕ್ತಿಯಾಗಿರುತ್ತೀರಿ. ಗೆಳೆತನದ ವಿಷಯದಲ್ಲಿ ಬಹಳ ಪಕ್ಕಾ ಆಗಿರ್ತೀರಿ. ನಿಮ್ಮ ಜೊತೆಗೆ ಇರುವವರು ಸಹ ನಿಮ್ಮ ಪಾಸಿಟಿವ್ನೆಸ್ ಅನ್ನ ಅನುಭವಿಸುತ್ತಾರೆ. ಇನ್ನು ನಿಮ್ಮ ಅಂಕ 160ರಿಂದ 210ರ ಒಳಗಡೆ ಇದ್ದರೆ ನೀವು ಬಹಳ ಆಶಾವಾದಿಯಾಗಿದ್ದೀರಿ. ನಿಮ್ಮ ಆಶಾಭಾವನೆ ಯಾವತ್ತೂ ಹಕ್ಕಿಯಂತೆ ಹಾರುತ್ತಲೇ ಇರುತ್ತದೆ. ಜೀವನ ಎಂಬ ಚದುರಂಗದ ಆಟವನ್ನ ಬಹಳ ಚೆನ್ನಾಗಿ ತಿಳಿದುಕೊಂಡಿರುತ್ತೀರಿ. ಜೊತೆಗೆ ಕಲೆ, ಸಾಹಿತ್ಯ ಮುಂತಾದ ವಿಭಾಗದಲ್ಲಿ ಬಹಳ ಚಟುವಟಿಕೆಯ ವ್ಯಕ್ತಿಯಾಗಿರುತ್ತೀರಿ. ಹೀಗಾಗಿ ನೀವು ಇನ್ನೊಬ್ಬರ ಸಲಹೆ ಸೂಚನೆಯನ್ನ ಪರಿಗಣಿಸೋದು, ಅನುಸರಿಸೋದು ಕಡಿಮೆ. ಇನ್ನು ನಿಮ್ಮ ಅಂಕ 220ರಿಂದ 280ರ ಒಳಗೆ ಇದ್ದರೆ ನೀವು ಬಹಳ ಶಾಂತ ಸ್ವಭಾವದ ವ್ಯಕ್ತಿಯಾಗಿರುತ್ತೀರಿ. ನಿಮಗೆ ಸಿಟ್ಟು ಅನ್ನೋದು ಬರೋದೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಶಾಂತತೆಯನ್ನ ಹೊಂದಿರುತ್ತೀರಿ. ಗುಂಪಿನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಏಕಾಂಗಿಯಾಗಿ ಇರಲು ಇಷ್ಟಪಡ್ತೀರಿ. ಹೀಗಾಗಿ ಜೀವನದಲ್ಲಿ ಬಹಳ ಆನಂದ ಹಾಗೂ ಸಂತುಷ್ಟತೆಯನ್ನ ಹೊಂದುತ್ತೀರಿ. ಸರಿ, ಹಾಗಿದ್ರೆ ನಿಮ್ಮ ಪರ್ಸನಾಲಿಟಿ ಚೆಕ್ ಮಾಡಿಕೊಳ್ಳಿ. ಆದರೆ ಅದನ್ನ ಬದಲಾಯಿಸುವ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ವ್ಯಕ್ತಿತ್ವ ಅನ್ನೋದು ವ್ಯಕ್ತಿಯ ಬದುಕಿನ ಭಾಗ. ಅದನ್ನ ಉದ್ದೇಶಪೂರ್ವಕವಾಗಿ ಬದಲಿಸಲು ಸಾಧ್ಯವೇ ಇಲ್ಲ. ಕೆಟ್ಟ ವರ್ತನೆ, ಹವ್ಯಾಸಗಳಿದ್ರೆ ಬದಲಾಯಿಸಿಕೊಳ್ಳಬಹುದು. ಆದರೂ ನಮ್ಮ ವ್ಯಕ್ತಿತ್ವದ ಮೇಲೆ ನಮ್ಮ ಮೂಲ ಗುಣಗಳು ಸದಾ ಪ್ರಭಾವ ಬೀರುತ್ತಲೇ ಇರುತ್ತವೆ. ಈ ಮೇಲೆ ಹೇಳಿದ ಯಾವ ಕೆಟಗರಿಯ ವ್ಯಕ್ತಿತ್ವ ನಿಮ್ಮದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.